ಹಲೋ, ವೆಲ್ಕಮ್ ಟು ಮೈ ಚಾನಲ್ ಲೈಫ್ ಜರ್ನಿ ವಿತ್ ಕಾಫಿ. ನಾನಿವತ್ತು ಶೃಂಗೇರಿಯಲ್ಲಿರೋ ಶಂಕರಗಿರಿ ಬೆಟ್ಟಕ್ಕೆ ಬಂದಿದ್ದೀನಿ. ಇದು ಗ್ರಾನೈಟಿಂದ ಮಾಡಿರೋದು. 32 ಅಡಿ ಸ್ಟ್ಯಾಚು ಇದೆ. ಇಲ್ಲಿ ಮೇಲ್ಗಡೆ ಬಂದು ನೋಡಿದ್ರೆ ನಾವು ಮಲೆನಾಡಿನವರಿಗೆ ಉಸಿರು ಬಿಗಿ ಹಿಡಿಯೋದು ಅಂತಾರಲ್ಲ, ಹಾಗಾಗತ್ತೆ. ಅಷ್ಟು ಚೆನ್ನಾಗಿದೆ. ಸುತ್ತಲೂ ಹಸಿರು ಕಾಡುಗಳು, ಆಕಾಶಕ್ಕೆ ತಾಗಿ ನಿಂತಿರೋ ಬೆಟ್ಟ ಗುಡ್ಡಗಳು, ಬೆಳ್ಳಿ ಮೋಡಗಳು. ಅದು ಹೇಗೆ ಹೇಳಬೇಕು ಅಂತ ನಂಗೆ ಗೊತ್ತಾಗಲ್ಲ. ಅದು ವಿವರಣೆಗೆ ನಿಲುಕದ್ದು. ಒಟ್ಟಿನಲ್ಲಿ 360 ಡಿಗ್ರಿ ವ್ಯೂ ಕೂಡ ಎಷ್ಟು ಸಲ ಸುತ್ತಿ ನೋಡಿದರೂ ಸಾಕಾಗೋದಿಲ್ಲ. ಅಬ್ಬಾ ಎನಿಸುವಷ್ಟು ಸುಂದರ ದೃಶ್ಯ. ನಂಗೆ ಅನಿಸುತ್ತೆ ಇಲ್ಲಿ ಬರಬೇಕಾದ್ರೆ ಬೈನಾಕ್ಯುಲರು ಆ ಥರದ್ದು ತಂದರೆ ತುಂಬ ಚೆನ್ನಾಗಿರುತ್ತೆ. ಸುತ್ತಮುತ್ತ ಇರೋ ಜಲಪಾತಗಳು ನೋಡ್ಬೋದೇನೋ, ಕಾಣಿಸ್ಬೋದೇನೋ ಕಣ್ಣಿಗೆ ಅಂತ. ಅಷ್ಟು ಚೆನ್ನಾಗಿದೆ. ಅದ್ರ ಬಗ್ಗೆ ಎಷ್ಟು ಹೇಳಿದ್ರೂ ಸಾಕಾಗಲ್ಲ. ಅಲ್ಲೇ ಬಂದು ನೋಡಬೇಕು ಅದನ್ನು. ಒಟ್ಟಿನಲ್ಲಿ ಶೃಂಗೇರಿಗೆ ಇದೊಂದು ಹೊಸ ಸೇರ್ಪಡೆ. ಒಳ್ಳೆ ಜಾಗಗಳು ತುಂಬ ಇದೆ ಶೃಂಗೇರಿ ಸುತ್ತಮುತ್ತ ನೋಡಲಿಕ್ಕೆ. ಇದು ಒಂದು ಹೊಸ ಸೇರ್ಪಡೆ, ತುಂಬ ಚೆನ್ನಾಗಿದೆ. ಆಮೇಲೆ ಕೆಳಗಡೆ ಆಡಿಟೋರಿಯಂ ಕೂಡ ಮಾಡ್ತಿದ್ದಾರೆ. ಅಲ್ಲಿ ಶಂಕರಾಚಾರ್ಯರದ್ದು ಜೀವನ ಚರಿತ್ರೆ ಎಲ್ಲ ತೋರಿಸ್ಲಿಕ್ಕೆ ಆಡಿಟೋರಿಯಂ ಇನ್ನೂ ಕಂಪ್ಲೀಟ್ ಆಗಿಲ್ಲ, ಅದನ್ನು ಮಾಡ್ತಿದ್ದಾರೆ. ತುಂಬ ಚೆನ್ನಾಗಿದೆ ಒಟ್ಟಿನಲ್ಲಿ ಜಾಗ. ಕೆಳಗಡೆ ಒಂದು ಕೆಫೆ ಕೂಡ ಓಪನ್ ಆಗಿದೆ, ಅದು ಹೊಸದು ಕೆಫೆ. ತುಂಬ ಚೆನ್ನಾಗಿದೆ ಜಾಗ. ಶೃಂಗೇರಿಗೆ ಬಂದರೆ ಒಂದ್ಸಲಿ ಈ ಜಾಗಕ್ಕೆ ಬಂದು ನೋಡಿ. ಆಮೇಲೆ ಸಂಜೆ 7 ಗಂಟೆ ನಂತರ ಲೈಟ್ ಅರೇಂಜ್ಮೆಂಟ್ಸ್ ಇದೆ, ಕಲರ್ ಲೈಟ್ಸ್ ಇದೆ. ಅದು ಆ ಸ್ಟ್ಯಾಚು ಮೇಲೆ ಲೈಟ್ಸು ಹಾಕಿದಾಗ ಅದು ನಿಮಿಷಕ್ಕೊಂದ್ಸಲಿ ಚೇಂಜ್ ಆಗುತ್ತೆ ಸ್ಟ್ಯಾಚುದು ಕಲ್ಲರು. ತುಂಬ ಚೆಂದ ಕಾಣುತ್ತೆ ನೋಡಲಿಕ್ಕೆ. ಅದು ರಾತ್ರಿ ಹೊತ್ತಲ್ಲಿ ತುಂಬ ಚೆನ್ನಾಗಿದೆ. ಸ್ಟೆಪ್ಸಿಂದನೂ ಮೇಲೆ ಹತ್ತಿ ಬರ್ಬೋದು. ಎಸ್ಕಲೇಟ್ರ್ ಕೂಡ ಇದೆ. ವ್ಯವಸ್ಥೆನೂ ತುಂಬ ಚೆನ್ನಾಗಿದೆ ಮೇಲೆ ಬಂದು ನೋಡಲಿಕ್ಕೆ. ಯಾರು ಬೇಕಾದರೂ ಮೇಲ್ಗಡೆ ಹೋಗಿ ನೋಡ್ಬೋದು. ಅಲ್ಲಿ ಎಷ್ಟೊತ್ತು ಬೇಕಾದರೂ ಟೈಮ್ ಸ್ಪೆಂಡ್ ಮಾಡ್ಬೋದು. ಜಾಗ ಅಷ್ಟು ಚೆನ್ನಾಗಿದೆ. ಆಮೇಲೆ ಇನ್ನೊಂದು ಅಂದರೆ ಮಂಗಳವಾರ ರಜೆ ಇರುತ್ತೆ ಅಲ್ಲಿ. ಮಂಗಳವಾರ ಓಪನ್ ಇರಲ್ಲ, ಮಂಗಳವಾರ ರಜೆ ಮಾಡ್ತಾರೆ. ಹಾಗಾಗಿ ಮಂಗಳವಾರ ಬರೋಕ್ಕೆ ಹೋಗಬೇಡಿ. ಲೈಟ್ ಅರೇಂಜ್ಮೆಂಟ್ಸ್ ಅಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಚೆನ್ನಾಗಿದೆ, ಒಂದ್ಸಲಿ ನೋಡ್ಬೋದು ಜಾಗ. ಇದು ಶೃಂಗೇರಿ ಒಳಗಡೆನೇ ಇರೋದು. ಶೃಂಗೇರಿಯಿಂದ ಇನ್ನು ತುಂಬ ದೂರ ಆಗಲ್ಲ. ಶೃಂಗೇರಿ ಶಾರದಾ ಮಠ ಇದೆಯಲ್ಲ, ಅಲ್ಲಿಂದ ಒಂದು 2 ಕಿಲೋಮೀಟರ್ಸ್ ಆಗ್ಬೋದು ಅಷ್ಟೇ. ತುಂಬ ಹತ್ತಿರದಲ್ಲೇ ಇದೆ ಸಿಟಿಗೆಲ್ಲ.